ದೇವರ ನಾಮಕ್ಕೆ ಸ್ತೋತ್ರ. ದೇವರು ನಿಮಗೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 15ನೇ ವಚನ. ಕಂದ, ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾದರೆ ನನ್ನ ಮನಸ್ಸಿಗೂ ಉಲ್ಲಾಸ ಆಗುವುದು. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಕಂದ, ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾದರೆ ನನ್ನ ಮನಸ್ಸಿಗೂ ಉಲ್ಲಾಸ ಆಗುವುದು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಕಂದ ಅಂತ ದೇವರು ವಾಕ್ಯ ಹೇಳಲ್ಪಡ್ತದ. ಕಂದ ಅಂತನ ದೇವರು. ನಿನ್ಬಲ್ಲಿ ದೇವರ ಜ್ಞಾನ ಬಂತಂದ್ರೆ ದೇವರಿಗೆ ಸಂತೋಷ, ದೇವರಿಗೆ ಆನಂದ. ದೇವರ ಜ್ಞಾನ ನಿನಗ್ ಬರ್ಬೇಕು. ದೇವರ ವಾಕ್ಯಗಳು ನಿನ್ಬಲ್ಲಿ ಇರ್ಬೇಕು. ದೇವರು ವಚನ ನಿನ್ನ ಹೃದಯದಾಗಿರ್ಬೇಕು. ದೇವರ ವಾಕ್ಯ ನಿನ್ನ ಕಾಲಿಗೆ ದೀಪವಾಗಬೇಕು. ಆಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯ ನಿನ್ನ ಕಾಲಿಗೆ ದೀಪವಾಯಿತು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರ ಜ್ಞಾನ ನಿನ್ನಲ್ಲಿ ಆದಂತಂದ್ರೆ ದೇವರಿಗೆ ಸಂತೋಷ. ದೇವರಿಗೆ ಕೋಟಿ. ದೇವರ ಜ್ಞಾನ ಹೆಂಗ್ ಬರ್ತದೆ? ದೇವರ ಹತ್ರನೇ ಕೇಳಬೇಕಿದು. ಯಾರಿಗಾದ್ರೂ ಜ್ಞಾನವನ್ನು ಕಡಿಮೆ ಇದ್ದರೆ ದೇವರ ಹತ್ರ ಬೇಡ್ರಿ ಅಂತ. ದೇವರು ಅಂಗಿಸ್ಲಾರಂಗ ಕೊಡ್ತಾನ. ಆ ದೇವರೇ ಕೊಡುವಾಗ ದೇವರ ಜ್ಞಾನ ನಿಂಬಲ್ಲಿ ಬಂದ್ರೆ ದೇವರಿಗೆ ಸಂತೋಷ. ನಾವು ಜ್ಞಾನ ಕೇಳಲ್ಲ ದೇವರ ಹತ್ರ, ಒಂದು ಬುದ್ಧಿ ಕೇಳಲ್ಲ ದೇವರ ಹತ್ರ. ಬುದ್ಧಿ ಕೊಡು ದೇವರೇ, ಜ್ಞಾನ ಕೊಡು ದೇವರೇ, ತಿಳುವಳಿಕೆ ಕೊಡು ದೇವರೇ. ನಮ್ಗೆ ಅದು ಬೇಕು ಇದು ಬೇಕು ಅಂತ ನಾವು ಅನೇಕ ರೀತಿಯಲ್ಲಿ ಕೇಳ್ತೀವಿ. ಆದ್ರೆ ದೇವರ ಹತ್ರ ನಾವು ಬುದ್ಧಿ ಜ್ಞಾನ ತಿಳುವಳಿಕೆ ಕೇಳೋದಿಲ್ಲ. ನಾವು ದೇವರ ಹತ್ರ ಇದು ಕೇಳಿದ್ರೆ ದೇವರು ನಮ್ಗೆ ಅಂಗಿಸ್ತಾರಂಗ್ ಕೊಡ್ತಾನ. ಅವ್ರು ಯಾವ್ದು ಕೊಡ್ತಾನೋ ಅವ್ರು ಯೂಸ್ ಮಾಡ್ಕೊಂತಾರ, ಅಂದ್ರೆ ಉಪಯೋಗ ಮಾಡ್ಕೊಂತಿರ್ತಾರೋ ದೇವರಿಗೆ ಸಂತೋಷ. ದೇವರ ಕೊಟ್ಟು ಧ್ಯಾನ ನಿನ್ಬಲ್ಲೇ ಆದ. ದೇವರು ನಿಮಗೆ ಕೊಟ್ಟನ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ನಿಮಗೆ ಜ್ಞಾನ ಕೊಟ್ರೆ ನೀವು ಪ್ರಾರ್ಥನಾದಾಗ ಬೆಳಿತೀರಿ, ವಾಕ್ಯದಾಗ ಬೆಳಿತೀರಿ. ದೇವರಿಗೆ ಸಂತೋಷ ಆಗ್ತದ. ಒಂದು ಶೈತಾನಂಗ್ ಓಡ್ಸಕ ಸಂತೋಷ ದೇವರಿಗೆ. ನೀ ಶೈತಾನ್ ನಿನ್ನ ಮುಖಾಂತರ ಓಡ್ತಾರ. ನಿನ್ನ ಮಾತಿನಾಗ ಸಿಗಬಿಡಲ್ಲ. ನಿನ್ನ ನಾಲಿಗೆ ವ್ಯರ್ಥ ಮಾತಾಡೋದಿಲ್ಲ. ನೀ ಲೋಕದಾಗ ಇರ್ತಿದೀಯ, ಆದ್ರೆ ಲೋಕದಾಗ ಇರುವಾತನು ನೀನು. ನಾವು ದೇವರ ಮಕ್ಕಳು ಜ್ಞಾನದಿಂದ ಇರ್ತೇವೆ. ದೇವರು ಕೊಟ್ಟು ಜ್ಞಾನದಾಗ ಈ ಲೋಕದಾಗ ನೀ ನಡಿತೆ ಅಂತಂದ್ರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಸಂತೋಷ ದೇವರಿಗೆ. ವ್ಯರ್ಥ ಮಾತು ನಿನ್ನ ಬಾಯಾಗ ಬರಲ್ಲ. ಕೆಟ್ಟ ಮಾತುಗಳು ನಿನ್ನ ಬಾಯಾಗ ಬರಲ್ಲ. ಕೆಟ್ಟ ಆಲೋಚನೆ ನಿನ್ನ ಬಳಿ ಇರಲ್ಲ. ಕೆಟ್ಟ ಮನಸ್ಸು ಇರೋದಿಲ್ಲ. ಕೆಟ್ಟು ಯಾವ ಚಟಗಳು ನಿಂಬಲ್ಲಿ ಇರಲ್ಲ. ವಾಕ್ಯದಲ್ಲಿಂತ ಪ್ರಾರ್ಥನದಲ್ಲಿಂತ ನೀನು ಬೆಳೀತಾ ಹೋಗ್ತಿದಿ. ಆಮೇಲೆ ಅಲ್ಲೆಲ್ಲೂ. ಯಾಕಂದ್ರೆ ನಿಂಬಲ್ಲಿ ದೇವರ ಧ್ಯಾನ ಅದ. ಅವ್ರದ್ದು ಇವ್ರದಿಲ್ಲ. ದೇವ್ರ ಅಂಗಿಸ್ಲಾರಂಗ್ ಕೊಡ್ತಾನ. ಪರಮಾತ್ಮ ನಿಮಗೆ ಕೊಡ್ತಾನ. ಕರ್ತನು ನಿಮ್ಗೆ ಕೊಡ್ತಾನ. ಬುದ್ಧಿ ಬೇಕಾ ಬುದ್ಧಿ ಕೊಡ್ತಾನ. ಜ್ಞಾನ ಬೇಕಾ ಜ್ಞಾನ ಕೊಡ್ತಾನ. ದೇವರು ಕೊಡುವಾಗ ಆನಂದಲಿಂತ ದೇವರ ಹತ್ರ ನೀವು ಇಸ್ಕೊಡುವಾಗ ದೇವರಿಗೆ ತುಂಬಾ ಸಂತೋಷ ಆಗ್ತದ ದೇವರಿಗೆ. ದೇವರು ಅದ್ರ ಸಲಿಗೆ ಹೇಳ್ತಾನ. ವಾಕ್ಯ ಓದ್ಕೊಳ ಇನ್ನೊಂದ್ಸರ. ಕಂದ, ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾದರೆ ದೇವರ ಮನಸ್ಸಿಗೆ ಉಲ್ಲಾಸ ಆಗುವುದು. ಕಂದ, ನಿನ್ನ ಮನಸ್ಸಿಗೆ ಅಂತ. ಮನಸ್ಸಿನಾಗ ದೇವರು ನಿನ್ನ ಕಂದ, ನಿನ್ನ ಮನಸ್ಸಿನಿಗೆ. ದೇವರು ಮನಸ್ಸು ವಿವೇಕ. ಈಗ ನಾವು ಪಾಪದಾಗಿರ್ತೀವಲ್ಲ, ಬೇರೆ ಬೇರೆ ಆಗಿಬಿಡ್ತದ. ಅದು ನಮ್ಮ ಆಲೋಚನೆ ಕೆಟ್ಟದಾಗಿಬಿಡ್ತದ. ದೇವರ ಕಡೆಗಿಂತ ನಾವು ಪ್ರಾರ್ಥಿಸಿ ದೇವರು ನಮ್ಗೆ ಕೊಡ್ತಾನಲ್ಲ, ಅದು ಹೊಂದ್ಕೊಂತೀವಲ್ಲ, ನಮ್ಮ ಮನಸ್ಸು ಶಾಂತಿ, ನಮ್ಮ ಆಲೋಚನೆ ಶಾಂತಿ, ಸಮಾಧಾನ ಇರ್ತದ. ದೇವರಿಗೆ ಬಿ ಸಮಾಧಾನ. ನನ್ನ ಮಕ್ಕಳು ಶಾಂತಿ ಯಾರ ಅಂತ ದೇವರಿಗೆ ಬಿ ಸಮಾಧಾನ. ಯಾವ ಶೈತಾನ ನಿನ್ಗೆ ತಂತ್ರ ಮಂತ್ರ ಏನ್ ಮಾಡಕ್ಕಾಗಲ್ಲ. ನಿನ್ನ ಹತ್ರ ಜ್ಞಾನ ಅದ. ನಿನ್ನ ಹತ್ರ ದೇವರು ಕೊಟ್ಟು ಬುದ್ಧಿ ಜ್ಞಾನ ಅದ, ತಿಳುವಳಿಕೆ ಅದ. ಯಾರು ನಿನಗೆ ಬಿಸಾಕಾಗಲ್ಲ. ನೀನು ಪಡ್ಕೊಂಡು, ನಾವು ದೇವರ ಹತ್ರಲಿಂತ ಪಡ್ಕೊಂಡು, ನೀವು ಪಡ್ಕೊಂಡು ಪ್ರಾರ್ಥನಾ ಮಾಡಿದರೆ ದೇವರು ನಮ್ಗೆ ಇನ್ನ ಹೆಚ್ಚಾಗಿ ನಮಗೆ ಜ್ಞಾನ ಬುದ್ಧಿ ಕೊಡ್ತಾನ. ಇನ್ನ ದೇವರು ನಮಗೆ ಬಲ ಕೊಡ್ತಾನ. ಇನ್ನ ದೇವರು ನಮಗೆ ಶಕ್ತಿ ಕೊಡ್ತಾನ. ಜ್ಞಾನ ಬೇಕ್ರಿ ಈಗಿನ ಕಾಲಕ್ಕ. ಈಗ ಈ ಸಿಚುವೇಶನ್ದಾಗ ನಮಗೆ ಜ್ಞಾನ ಬುದ್ಧಿ ಬೇಕು. ನಾವ್ ಹೆಂಗ ಮಾತಾಡೋದ್ರ ಜ್ಞಾನ ಬೇಕು, ಹೆಂಗ ನಡೆಯೋದ್ರಾಗ ತಿಳುವಳಿಕೆ ಬೇಕು, ಬುದ್ಧಿ ಬೇಕು. ವಾಕ್ಯ ತಕ್ಕಂತ ನಡಿಬೇಕಂದ್ರೆ ನಮಗೆ ಬುದ್ಧಿ ಜ್ಞಾನ ಇರಬೇಕು. ಅದು ದೇವರೇ ಕೊಡ್ತಾನೆ. ದೇವರ ಹತ್ರ ಬೇಡಬೇಕು. ನಾನು ದೇವರು ಕೊಡ್ತಾನಂತ ದೇವರ ಬಳಿ ಇಸ್ಕೊಂಡು ಬೇರೆಯವ್ರ ಬಳಿ ಯೂಸ್ ಮಾಡಬಾರ್ದು. ಅದು ಯಾಕಂದ್ರೆ ವ್ಯರ್ಥ ಆಗ್ತದೆ. ದೇವರ ಕೊಟ್ಟದ್ದು ನಮಗೆ ವಾಕ್ಯದಾಗ ಪ್ರಾರ್ಥನಾದಾಗ ಬೆಳಿ, ಶೈತಾನನ ತಂತ್ರ ಮಂತ್ರ ಮುರಿ ಅಂತ. ಹಲ್ಲೆಲೂಯಾ. ಲೋಕದಲ್ಲಿಂತ ಹೊರಗಿರುವಂತ
ಹಲ್ಲೆಲೂಯಾ. ಪ್ರಾರ್ಥನಾ ವಚನದಾಗ ಬೆಳಿ ಜ್ಞಾನ ಬೇಕ್ರಿ. ವಾಕ್ಯ ಓದಕ್ಕೆ ಜ್ಞಾನ ಬೇಕು. ವಾಕ್ಯದ್ಲಿಂತ ತಿಳ್ಕೊಂಡು ವಿವೇಕ ಬೇಕಾ, ತಿಳುವಳಿಕೆ ಬೇಕು. ಹೆಂಗ ನಡಿಬೇಕು, ಬುದ್ಧಿ ಬೇಕು. ಅದ್ರ ಸಲಿಗೆ ಜ್ಞಾನ ಬೇಕು. ಯಾವಾಗ ನಿನಗೆ ಜ್ಞಾನ ಬರ್ತದೋ ನಿನಗೆಲ್ಲ ದೇವರೇ ಕಲಿಸ್ತಾನ. ಈ ಲೋಕದಾಗ ಜ್ಞಾನ ಇರೋದು ಜರೂರಿ ಆದ, ಕಂಪಲ್ಸರಿ ಬೇಕು ನಮ್ಗ. ವಾಕ್ಯ ಓದಿ, ವಾಕ್ಯ ಕೂಡ್ಸಿ, ವಾಕ್ಯದಾಗ ಬೆಳೆಯಬೇಕು ಅಂತಂದ್ರೆ ಜ್ಞಾನ ಬೇಕು, ತಿಳುವಳಿಕೆ ಬೇಕು. ನಾ ದೇವರ ಮಗಳಾಗಿನಿ, ನಾ ದೇವರ ಮಗ ಆಗಿನಿ, ನನಗೆ ದೇವರೇ ನಡೆಸ್ತಾನ, ದೇವರೇ ನಡ್ಸಕತ್ತೀನಿ. ಈಗ ಬಿ ನಡೆಸ್ತಾನ, ಮುಂದೆ ಬಿ ನಡೆಸ್ತಾನ, ಹಿಂದೆ ನಿಂತನೆ ಬಿ ನಡ್ಸ್ಕೊಂತಾನೆ ಬಂದಾನ. ಆದ್ರೆ ಜ್ಞಾನ ಇರ್ಬೇಕಲ್ಲ, ಬುದ್ಧಿ ಇರ್ಬೇಕಲ್ಲ, ತಿಳುವಳಿಕೆ ಇರ್ಬೇಕಲ್ಲ. ದೇವರೇ ನಡ್ಸಕತ್ತಾನ, ಬುದ್ಧಿ ಕೊಟ್ಟು ದೇವರೇ ನಡ್ಸಕತ್ತ. ಈಗ ದೇವರ ಮಕ್ಕಳಿಗೆ ಬುದ್ಧಿ ಬೇಡ, ಜ್ಞಾನ ಬೇಡ, ತಿಳುವಳಿಕೆ ಬೇಡ, ಏನು ಬೇಡ. ಪ್ರಾರ್ಥನಾದಾಗ ನನಗೆ ರೋಗ ಬಿಡುಗಡೆ ಆಗ್ಲಿ, ದೆವ್ವ ಓಡಲಿ, ನನಗ್ ಮನಿ ಬೇಕು, ನನಗ್ ರೊಕ್ಕ ಬೇಕು, ನನಗ್ ಅದು ಬೇಕು, ಇದೇ ಬೇಡ. ಅದೇ ಜ್ಞಾನ ಬೇಡ್ರಿ. ಜ್ಞಾನದಾಗ ನೀವು ತುಂಬಿದ್ರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯಾರು ಸೋಲ್ಸಕ್ಕಾಗಲ್ಲ, ಯಾರು ನಿಮ್ಮ ಮುಂದೆ ಗೆದ್ದಕ್ಕಾಗಲ್ಲ, ಯಾರು ನಿಮಗೆ ಬಿಸಾಕಕ್ಕಾಗಲ್ಲ, ಯಾರು ನಿಮ್ಮನ್ನ ತುಳಿಯಕ್ಕಾಗೋದಿಲ್ಲ. ಯಾಕಂದ್ರೆ ದೇವರ ಜ್ಞಾನ ಅದ, ದೇವರು ಕೊಟ್ಟು ವಾಕ್ಯ ಅದ. ದೇವರ ವಾಕ್ಯ ನಿಮ್ಮ ಕಾಲಿಗೆ ದೀಪವಾಗ್ತದ. ಹಲ್ಲೆಲೂಯಾ. ನಿಮ್ಮ ಬಾಳೆ ಬೆಳಕಾಗ್ತದ. ಯಾರು ಕೂಡ ಏನನ್ನ ಮಾತಾಡ್ಬೇಕು, ಜ್ಞಾನ ಬೇಕು. ಸುವಾರ್ತೆ ಸಾರಕ ಜ್ಞಾನ ಬೇಕು. ಎಲ್ಲಾದ್ರ ಜ್ಞಾನ ಬೇಕಾಗ್ತದ. ಜ್ಞಾನ ಇಲ್ಲಾರ್ದ ಈ ಭೂಮಿ ಮೇಲೆ ಏನು ಆಗೋದಿಲ್ಲ, ಬೇಕೇ ಬೇಕಾಗ್ತದ. ಹುಚ್ಚನ ದೇವರು ಶಾಣೆ ಎದುರ್ಸಲೆಗ ಮಾಡ್ತಾನ, ತಿಳುವಳಿಕೆ ಎದುರ್ಸಲೆಗ ಕೊಡ್ತಾನ. ಜ್ಞಾನ ಇರ್ಲಿ, ಬುದ್ಧಿ ಇರ್ಲಿ. ರೋಗ ಎದುರ್ಸಲೆಗೆ ಬಿಡಿಸ್ತಾನ, ಬಿಡಿಸದಾತನ ಕಂಡಿಡಿಲಿ. 38 ವರ್ಷದ ರೋಗಿನ ಎಬ್ಬಿಸಿದ ದೇವರು. ಯಾರು ಎಬ್ಬಿಸಿದ್ರು ಗೊತ್ತಿಲ್ಲ, ಎತ್ತನ ಹೆಸರೇನು ಗೊತ್ತಿಲ್ಲ. ಹಲ್ಲೆಲೂಯಾ. ಜ್ಞಾನ ಬೇಕು. ಎಬ್ಬಿಸಿದ್ನಪ್ಪ ನನ್ನ ದೇವರು, ಈ ಪರಮಾತ್ಮ ನನಗೆ ಎಬ್ಬಿಸಿದ. 38 ವರ್ಷದ್ಲಂತ ನಾನು ಇಲ್ಲಿ ಬಿದ್ದಿದ್ದೆ. ಆತನ ಹೆಸರಾದ್ರೂ ಕೇಳಮು, ಆತನ ಊರಾದ್ರೂ ಕೇಳಮು, ಆತ ದೇವರ ಹೆಸರು ಏನು, ಪರಮಾತ್ಮ ಯಾರು ಕೇಳಮು. ಜ್ಞಾನ ಇಲ್ಲ, ಆರಾಮಾಯ್ತು, ಸಾಕು, ಹೋಗೋಣ ಹೊರಗ. ಜ್ಞಾನ ಇಲ್ಲ, ಹೆಸರು ದೇವ್ರು ಹೇಳಿದ, ಚಾಪೆ ಎತ್ಕೊಂಡು ನಡಿ ಹೋಗ್ತಾ ಇರಮು, ಹೆಸರು ಗೊತ್ತಿಲ್ಲ. ಜ್ಞಾನ ಇದ್ರೆ, ಯಪ್ಪ ನೀನ್ ನನಗೆ ಆರಾಮ ಮಾಡಿದಿ, ನಿನ್ನ ಹೆಸರೇ ನಾನು ನಿಂದ ಬರ್ತೀನಿ, ನಿನ್ ಕಾಲ್ ಬೀಳ್ತೀನಿ, ನಾನು ಇನ್ನ ಬಿಡೋದಿಲ್ಲ. ನಾ 38 ವರ್ಷದಿಂದ ಇಲ್ಲಿದ್ದೆ, ನನಗೆ ಯಾರು ಎಬ್ಬಿಸಕ ಬಂದಿಲ್ಲ. ನಮ್ಮ ಮನೆಯವ್ರ ಕಿವಿಯಾಗೆ, ಅವ್ರ ಕಿವಿಯಾಗೆ ಕಂಡಿಲ್ಲ, ಇವ್ರ ಕಿವಿಯಾಗೆ ಕಂಡಿಲ್ಲ, ನಮ್ಗೆ ಏನ್ ಗೊತ್ತಿಲ್ಲ. ಬಟ್ 38 ವರ್ಷದಲ್ಲಿಂತ ನಾನು ಇಲ್ಲಿ ಬಿದ್ದಾಗ ನನಗೆ ಯಾರು ಎಬ್ಬಿಸಕ ಬಂದಿಲ್ಲ. ನೀನು ಬಂದಿ ಎಬ್ಬಿಸಿದಿ. ನಿನ್ನ ಹೆಸರೇನಪ್ಪ? ಏಸಯ್ಯ. ಹೆಸರು ಕೇಳ್ತಿದ್ದ, ಆತನ ಕಾಲ್ ಬೀಳ್ತಿದ್ದ, ಆತನಿಂದ ಹೋಗ್ತೀನಂತ ಇದ್ ಮಾಡ್ತಿದ್ದ. ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಆರಾಮಾದ್ರೂ ಸಾಕು, ಬಿಡುಗಡೆ ಆದ್ರೂ ಸಾಕು. ದೇವರ ಬಗ್ಗೆ ತಿಳ್ಕೋಬೇಕಂದ್ರೆ ಜ್ಞಾನ ಬೇಕು. ಅಲ್ಲಿ ಹೆಂಗ ವಾಕ್ಯ ಓದ್ಕೊಂತ, ಪ್ರಾರ್ಥನಾ ಮಾಡ್ಕೊಂತ, ಆರಾಧನೆ ಮಾಡ್ಕೊಂತ, ನೀನ್ ಎಷ್ಟು ಜ್ಞಾನ ದೇವರು ಕೊಟ್ಟು ಪಡ್ಕೊಂತಿದ್ದಿ, ದೇವರಿಗೆ ಅಷ್ಟೇ ಮನಸ್ಸಿನಾಗ ಶಾಂತಿ. ನನ್ನ ಮಗ ಏನ್ ಕೇಳ್ತದಾನೆ? ಜ್ಞಾನ ಕೇಳಕತ್ತಾನಂತ ಆತ ಬಿಚ್ಚಿ ಕೊಡ್ತಾನ. ದೇವರ ಮಕ್ಕಳೇ, ಆತ ಹೆಚ್ಚಾಗಿ ಕೊಡ್ತಾನ. ಪ್ರತಿಯೊಬ್ಬರಿಗೆ ಇರ್ಬೇಕು ದೇವರ ಜ್ಞಾನ. ಮಾತಿನಲ್ಲಿ ಇರ್ಬೇಕು, ನುಡಿಯೋದ್ರಾಗಿರ್ಬೇಕು, ಕೂಡೋದ್ರಾಗ ಎದ್ದೋದ್ರಾಗಿರ್ಬೇಕು, ವಾಕ್ಯ ಓದೋದ್ರಾಗಿರ್ಬೇಕು. ಹಲ್ಲೆಲೂಯಾ. ನಾವು ಮಕ್ಕೊಂಡಾಗ ನಮ್ಮ ಆತ್ಮ ದೇವರನ್ನೇ ಜ್ಞಾನಿಸ್ತಿರ್ಬೇಕು. ನಮ್ಮ ಆಲೋಚನೆದಾಗ ಬಿ ದೇವರೇ ಇರ್ಬೇಕು, ನಮ್ಮ ಮನಸ್ಸಿನಾಗ ಬಿ ದೇವರೇ ಇರ್ಬೇಕು. ಹಲ್ಲೆಲೂಯಾ. ಪೂರ ಜ್ಞಾನಲಿಂತ ಇದ್ರೆ, ತಿಳುವಳಿಕೆಲಿಂತ ಇದ್ರೆ, ಬುದ್ಧಿಲಿಂತಿದ್ರೆ, ನಮ್ಮ ಜ್ಞಾನದಾಗ ದೇವರದೇ ಮಾತುಗಳು, ದೇವರದೇ ವಾಕ್ಯಗಳು, ದೇವರದೇ ಆಲೋಚನೆ ಇರ್ತದ, ಪರಲೋಕದ ಆಲೋಚನೆ ಇರ್ತದ. ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ಲ, ನನಗೆ ಆರಾಮಾದ್ರೂ ಸಾಕಂದ್ರೆ ದೇವರ ಜ್ಞಾನ ನಿನ್ನ ಜೀವನದಾಗ ಇರೋದಿಲ್ಲ. ದೇವರ ತಿಳುವಳಿಕೆ ನಿಂಬಲ್ಲಿ ಇರೋದಿಲ್ಲ, ಏನು ಇರಲ್ಲ. ಒಂದೇ, ನನಗೆ ಆರಾಮಾದ್ರೆ ಸಾಕು, ನನಗೆ ಬಿಡುಗಡೆ ಆದ್ರೆ ಸಾಕು, ನನಗೆ ಸ್ವಸ್ಥವಾದ್ರೆ ಸಾಕು. ಜ್ಞಾನ ಇತ್ತಂದ್ರೆ ನೀನು ಜ್ಞಾನದ ವಾಕ್ಯಗಳು ಹಿಡ್ಕೊಂಡು, ಪ್ರತಿಯೊಂದು ವಾಕ್ಯಗಳು ಹೆಸರು ಹಿಡ್ಕೊಂಡು ಕೂಗ್ತಾ ಪ್ರಾರ್ಥನೆ ಮಾಡಿದ್ರೆ ಶೈತಾನನ ನಿಮ್ಮ ತಂಟೆಕ ಬರೋದಿಲ್ಲ. ಈ ಲೋಕದಾಗ ಯಾರು ನಿನ್ನ ತಂಟೆಕ ಬರೋದಿಲ್ಲ. ಈ ಲೋಕದಾಗ ನಿನಗೆ ಯಾರು ಅಡ್ಡಿ ಆಗಕ್ ಬರಲ್ಲ. ಯಾಕ? ದೇವರ ಕೊಟ್ಟ ಜ್ಞಾನದಿಂದ ನೀನ್ ನಡೀತಾ ಇದೀಯ. ಆಮೇಲೆ ಹಲ್ಲೆಲೂಯಾ. ನಾನ್ ಬಿ ಒನ್ ಟೈಮ್ ತಿಳುವಳಿಕೆ ಇರ್ಲಾರ್ದ ಮನುಷ್ಯ. ನಾನ್ ಬಿ ಒನ್ ಟೈಮ್ ಏನ್ ಮಾತಾಡ್ಬೇಕು, ಹೆಂಗ್ ಮಾತಾಡೋದು ಗೊತ್ತಿಲ್ಲ. ನಾನ್ ಬಿ ಒನ್ ಟೈಮ್ ನನಗೆ ಏನ್ ಗೊತ್ತಿಲ್ಲ. ನಾ ಲೋಕದಾಗಿದ್ದವನು, ನನಗೆ ಜ್ಞಾನ ಕಮ್ಮ ಅದ.
ಆದ್ರೆ ಹೆಂಗ್ ಪ್ರಾರ್ಥನಾ ಮಾಡ್ತಾ ಇದೆ, ಹೆಂಗ್ ದೇವರ ಹತ್ರ ರಾತ್ರಿ ರಾತ್ರಿ 10 ಪ್ರಾರ್ಥನಾ ಮಾಡಿ ನನಗೆ ಬುದ್ಧಿ ಕೊಡು, ಜ್ಞಾನ ಕೊಡು, ತಿಳುವಳಿಕೆ ಕೊಡು. ದೇವರು ಕೊಟ್ಟಾನ. ಹಲ್ಲೆಲೂಯಾ. ದೇವರು ಕೊಟ್ಟಾನ. ದೇವರ ಮಕ್ಕಳೇ, ನಾನ್ ಬೇಡಿನಿ, ನಾನ್ ರಾತ್ರಿ ರಾತ್ರಿ ದೇವರ ಹತ್ರ ಕೇಳಿನಿ, ನನಗೆ ಬುದ್ಧಿ ಕೊಡು, ಜ್ಞಾನ ಕೊಡು, ತಿಳುವಳಿಕೆ ಕೊಡು. ನನಗೆ ಎಲ್ಲರೂ ಕೂನ ಇದ್ದಾರೆ, ಜಾಸ್ತಿ ಕ್ಲೋಸ್ ಇದ್ದಾರೆ, ಉತ್ಸಾಹ ಅಂತ ಪ್ರೀತಿಲಿಂತ ಕರೀತಿದ್ರು. ಹಲ್ಲೆಲೂಯಾ. ಈಗ ನನ್ನ ಬಳಿ ಉತ್ಸುತನ ಇಲ್ಲ. ನನಗೆ ದೇವರು ಕೊಟ್ಟ ಜ್ಞಾನ ಅದ, ದೇವರು ಕೊಟ್ಟ ತಿಳುವಳಿಕೆ ಅದ, ದೇವರು ಕೊಟ್ಟ ಬುದ್ಧಿ ಅದ. ನಾನ್ ಲೋಕದಾಗಿಲ್ಲ. ಲೋಕದಲ್ಲಿಂತ ದೇವರ ಹೊರಗಡೆ ಕರ್ಕೊಂಡ್ಬಂದ್ ನಾನು ಹಿಂಗಲ್ಲ, ಹಿಂಗ್ ನಡಿಬೇಕು, ಹಿಂಗಿರ್ಬೇಕಂತ ದೇವರೇ ಕಲಿಸಿಕೊಟ್ಟನ. ನಾನು ಪ್ರಾರ್ಥಿಸಿದ್ದೀನಿ ಅದ್ರ ಸಲಗಾಗಿ. ದೇವರು ರಾತ್ರಿ ರಾತ್ರಿ ಹಗಲು ಪ್ರಾರ್ಥನೆ ಕೂಡ್ಸನ. ನನಗೆ ಜ್ಞಾನ ಕೇಳು, ಜ್ಞಾನ ಕೇಳು. ದೇವರ ಆತ್ಮ ನನಗೆ ಸಹಾಯ ಮಾಡ್ಯಾನ. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡೀನಿ, ದೇವರೇ ನನಗೆ ಬುದ್ಧಿ ಕೊಡು, ದೇವರೇ ನನಗೆ ಜ್ಞಾನ ಕೊಡು, ದೇವರೇ ನನಗೆ ತಿಳುವಳಿಕೆ ಕೊಡು ಅಂತ ರಾತ್ರಿ ರಾತ್ರಿ ಪ್ರಾರ್ಥನೆ ಮಾಡೀನಿ. ದೇವರು ನನಗೆ ತಿಳುವಳಿಕೆ ಕೊಟ್ಟನ, ಜ್ಞಾನ ಕೊಟ್ಟನ, ಇದ್ದೇ ಬುದ್ಧಿ ಕೊಟ್ಟನ. ಹೆಂಗ ಮಾತಾಡ್ಬೇಕು, ಹೆಂಗ ನಡಿಬೇಕು, ಹೆಂಗ ಈ ಪ್ರಪಂಚದಾಗ ಹೆಂಗ ವಾಕ್ಯ ಓದ್ಬೇಕು, ಹೆಂಗ ನಡಿಬೇಕಂತ ಎಲ್ಲಾ ತಿಳುವಳಿಕೆ ಕೊಟ್ಟಾನ. ದೇವರ ಬಲ್ಲಿ ನಾನು ಬೇಡ್ತಾ ಇರೋದು, ನೀವು ಬೇಡ್ತಾ ಇರೋದು, ಇಷ್ಟು ದಿವಸ ನೀವು ಬೇಡಿರಿ, ಆಯ್ತು ಪರವಾಗಿಲ್ಲ, ದೇವರು ಕೊಟ್ಟನ. ಈಗ ಜ್ಞಾನ ಬೇಡ್ರಿ, ಈಗ ತಿಳುವಳಿಕೆ ಬೇಡ್ರಿ. ನೀವೇನೇನ್ ಬಿಸ್ನೆಸ್ ಮಾಡ್ತಾ ಇದ್ರ, ಬಿಸ್ನೆಸ್ ಗೊತ್ತೇ ಇಲ್ಲ, ಏನಿಲ್ಲ, ದೇವ್ರ ಹತ್ರ ಜ್ಞಾನ ಕೇಳ್ರಿ. ಸಂಸಾರ ಹೊಸದಾಗಿ ಮದುವೆಯಾಗಿ ಸಂಸಾರ ಮಾಡಾಕತ್ತೀವಿ, ಏನ್ ತಿಳುವಳಿಕೆ ಇಲ್ಲ, ದೇವರ ಹತ್ರ ಜ್ಞಾನ ಬೇಡ್ರಿ, ಬುದ್ಧಿ ಕೇಳ್ರಿ. ಹಲ್ಲೆಲೂಯಾ. ಏನೋ ಒಂದು ಕೆಲಸ ಮಾಡಾಕತ್ತೀನಿ, ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ, ಬುದ್ಧಿ ಜ್ಞಾನ ಕೇಳ್ರಿ. ದೇವರ ಆತ್ಮನು ಸಹಾಯ ಮಾಡ್ತಾನ, ದೇವರ ಬುದ್ಧಿ ಜ್ಞಾನ ಕೊಡ್ತಾನ. ಒಂದ್ ಸಭೆ ನಡೆಸೋದು ಬುದ್ಧಿ ಜ್ಞಾನ ಕೇಳ್ರಿ, ಒಂದು ಪ್ರಾರ್ಥನೆ ನಡೆಸೋದು ಬುದ್ಧಿ ಜ್ಞಾನ ಕೇಳ್ರಿ, ಒಂದು ಸುವಾರ್ತೆ ಹೇಳೋದು ಬುದ್ಧಿ ಜ್ಞಾನ ಕೇಳ್ರಿ. ಏನ್ ನಿನ್ ಬೇಕು ದೇವ್ರ ಹತ್ರ ಕೇಳ್ರಿ, ದೇವ್ರು ಕೊಡ್ತಾನ. ಕಾರ್ಯ ಮಾಡೋದು ಬೇರೆ, ಬುದ್ಧಿ ಜ್ಞಾನ ಕೊಡೋದು ಬೇರೆ. ಕಾರ್ಯ ಇದ್ರ ಸಲಗ ನಿನ್ನ ಜೀವನದಾಗ ಮಾಡ್ತಾನ. ಬುದ್ಧಿ ಜ್ಞಾನ ದೇವರೇ ಕೊಡ್ತಾನ, ಪರ್ಮನೆಂಟ್. ಅದು ದೇವರ ಹತ್ರ ಬೇಡಿ 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 ಇಸ್ತಮಾಲ್ ಮಾಡ್ತಾ ಇರ್ಬೇಕು. ಜ್ಞಾನ ಕೊಟ್ಟಿರ್ತಾನ, ಬುದ್ಧಿ ಕೊಟ್ಟಿರ್ತಾನ, ತಿಳುವಳಿಕೆ ಕೊಟ್ಟಿರ್ತಾನ ದೇವರು. ನಿನ್ನಲ್ಲಿ ಕೊಟ್ಟಿರ್ತಾನ ಪರಮಾತ್ಮ, ಎಲ್ಲಷ್ಟು ಕೊಟ್ಟಿರ್ತಾನ, ಭಯನೇ ಇಲ್ಲ. ಒಂದು ಬಿಸ್ನೆಸ್ ಆದಾಗ ನೀನು ಜ್ಞಾನ ದೇವರ ಹತ್ರ ಕೇಳಿದಂದ್ರೆ ದೇವರೇ ಕೊಡ್ತಾನ. ಒಂದು ಕುಟುಂಬ ನಡ್ಸಕ ನಾವು ಏನ್ ಮಾಡ್ಬೇಕು, ದೇವರೇ ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ಲ, ದೇವರೇ ಕೊಡ್ತಾನ. ನನಗ್ ಮಕ್ಕಳಿಗೆ ಹೆಂಗ್ ಮಾಡ್ಬೇಕು ದೇವರೇ, ಹೆಂಗ್ ಕಲ್ಸ್ಬೇಕು, ದೇವರೇ ಬುದ್ಧಿ ಜ್ಞಾನ ಕೊಡ್ತಾನ. ಹಲ್ಲೆಲೂಯಾ. ಎಲ್ಲಾ ಹೊಲದಲ್ಲಿ, ಮನೆಯಲ್ಲಿ, ಸಂಸಾರಲ್ಲಿ, ಕೆಲ್ಸದಲ್ಲಿ ಎಲ್ಲಾ ಪರಮಾತ್ಮನೇ ಕೊಟ್ಟು ನಡೆಸ್ತಾನ. ನೀನು ಬುದ್ಧಿ ಜ್ಞಾನ ಕೇಳು, ದೇವ್ರ ಸಹಾಯ ಮಾಡ್ತಾನೆ. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ತಂದೆಯಾದ ದೇವ ಜ್ಞಾನತ್ವ 23ನೇ ಅಧ್ಯಾಯ ಸ್ವಾಮಿ 15ನೇ ವಚನ. ಕಂದ, ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾದರೆ ನನ್ನ ಮನಸ್ಸಿಗೆ ಉಲ್ಲಾಸವಾಗುವುದು ಅಂತೇಳಿ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ತಂದೆಯಾದ ದೇವ ಸ್ವಾಮಿ, ನಮಗೆ ಜ್ಞಾನ ಕೊಡುವಂತ ದೇವರಾಗಿದ್ದಿ. ಆ ಜ್ಞಾನ ನಮ್ಮ ಮನಸ್ಸಲ್ಲಿ ಉಂಟಾದಾಗ ನಿನಗೆ ಉಲ್ಲಾಸವಾಗುವುದು ಅಂತ ಹೇಳಿದೆಪ್ಪ. ನಿನಗೆ ಸ್ತೋತ್ರವಾಗಲಿ. ನೀ ಅಂತ ಒಳ್ಳೆ ದೇವರಪ್ಪ, ನಿನಗೆ ಸ್ತೋತ್ರ. ನಿನ್ನ ಮಕ್ಕಳಿಗೆ ಸ್ವಾಮಿ ಜ್ಞಾನ ಕೊಟ್ಟು, ತಿಳುವಳಿಕೆ ಕೊಟ್ಟು, ಸ್ವಾಮಿ ವಿವೇಕ ಕೊಟ್ಟು, ಬುದ್ಧಿ ಕೊಟ್ಟು ನಡೆಸೋದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಎಲ್ಲರೊಟ್ಟಿಗೆ ಮಾತಾಡ್ತದಕ್ಕಾಗಿ ಸ್ತೋತ್ರ, ಮಾತಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಎಲ್ಲಾರ ಜೀವನದಾಗ ಜ್ಞಾನ ಉಂಟಾಗ್ಲಿ ಸ್ವಾಮಿ. ದೇವರ ಜ್ಞಾನ, ವಾಕ್ಯದ ಜ್ಞಾನ, ತಂದೆಯಾದ ದೇವ ಪರಲೋಕದ ಜ್ಞಾನ, ಪವಿತ್ರಾತ್ಮನ ಜ್ಞಾನ ಪ್ರತಿಯೊಬ್ಬರು ಉಂಟಾಗ್ಲಿಕ್ಕೆ, ದೇವರ ಆತ್ಮನ ಜ್ಞಾನ ಉಂಟಾಗ್ಲಿ ಸ್ವಾಮಿ. ಲೋಕದ ಜ್ಞಾನ ಶೂನ್ಯವಾಗಿದೆ ಸ್ವಾಮಿ. ಪರಲೋಕದ ಜ್ಞಾನ ಪಡೆಯೋನು ಧನ್ಯನು, ದೇವರ ಧ್ಯಾನ ಮಾಡೋನು ಧನ್ಯನು, ದೇವರ ಒಳಗಡೆ ಆಗೋನು ಧನ್ಯನು ಸ್ವಾಮಿ. ನಿನ್ನ ಧ್ಯಾನ ಮಾಡುವಂತ ಮಕ್ಕಳಾಗ್ಬೇಕು, ನಿನ್ನ ಒಳಗಡೆ ಸೇರುವಂತ ಮಕ್ಕಳಾಗ್ಬೇಕು, ನಿನ್ನನ್ನೇ ಧ್ಯಾನಿಸ್ಬೇಕು, ನಿನ್ನನ್ನೇ ಕೊಂಡಾಡುವಂತ ನಿನ್ನ ಸಹಾಯ ಮಾಡೋ ತಂದೆ ಸ್ತೋತ್ರ. ಆಗ ನಿನ್ನ ಮನಸ್ಸಿಗೆ ಉಲ್ಲಾಸವಾಗ್ತದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ನಿನ್ನ ನಾಮ ಒಂದೇ ಮಹಿಮೆ ಉಂಟಾಗಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್.